ಅಧ್ಯಕ್ಷರ ಮೂಲಕ ಇವತ್ತಿನ ದಿವಸ ಉದ್ಘಾಟನೆಗೊಂಡಿದೆ. ವೇದಿಕೆಯಲ್ಲಿರ್ತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರೇ, ಸಹಪ್ರಭಾರಿಗಳಾಗಿ ರಾಜ್ಯಕ್ಕೆ ಇವತ್ತು ಬಂದಿರತಕ್ಕಂಥ ಸುಧಾಕರ್ ರೆಡ್ಡಿ ಅವರೇ, ವಿಪಕ್ಷ ನಾಯಕರಾಗಿರ್ತಕ್ಕಂಥ ಗೌರವಾನ್ವಿತರೂ ಆದ ಅಶೋಕ್ ಜಿ ಅವರೇ, ಅಶ್ವಥ್ ನಾರಾಯಣ್ ಜಿ ಅವರೇ, ಮಾನ್ಯ ಸಿಟಿ ರವಿಜಿ ಅವರೇ, ಹಿರಿಯ ನಾಯಕರು ಆಗಿರ್ತಕ್ಕಂಥ ಕಾರಜೋಳ್ ಜಿ ಅವರೇ, ಮೋಹನ್ ಜಿ ಅವರೇ, ಗೋಪಾಲಣ್ಣ ಅವರೇ, ಮುನಿರತ್ನಂ ಅವರೇ, ಎಲ್ಲ ಮುಖಂಡರೇ, ವಿಶ್ವನಾಥ್ ಜಿ ಅವರೇ, ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅನೇಕ ಇಂಡಸ್ಟ್ರಿಯಲಿಸ್ಟ್ ಇರಬಹುದು, ಎಂಜಿನಿಯರ್ಸ್ ಇರಬಹುದು, ಡಾಕ್ಟರ್ಸ್ ಇರಬಹುದು, ಅನೇಕ ಭಾಗಗಳಿಂದ ಬಂದಿರತಕ್ಕಂಥ ಸದಸ್ಯತ್ವವನ್ನು ಪಡೆಯಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, 80ರಲ್ಲಿ ಜನಿಸಿದ ಭಾರತೀಯ ಜನತಾ ಪಕ್ಷ ತಳಮುಖವಾಗಿ ಮೇಲಕ್ಕೆ ಬೆಳೆದ ಪಕ್ಷ, ಕಾರ್ಯಕರ್ತರನ್ನ ಒಳಗೊಂಡ ಪಕ್ಷ. ಇದರ ಶಕ್ತಿ ನಾಯಕತ್ವ ಅಲ್ಲ, ನಾಯಕರಲ್ಲ. ಇದರ ಶಕ್ತಿ, ಭಾರತೀಯ ಜನತಾ ಪಕ್ಷದ ಶಕ್ತಿ ಅದು ಕಾರ್ಯಕರ್ತರು. ಕಾರ್ಯಕರ್ತರು ಎಲ್ಲಿಂದ ಬರ್ತಾರೆ? ಸಮಾಜದ ಅನೇಕ ವಿಂಗಗಳಲ್ಲಿ ಕೆಲಸ ಮಾಡತಕ್ಕಂಥ, ಈ ದೇಶದ ಬಗ್ಗೆ ಕಾಳಜಿ ಮತ್ತು ಕಮಿಟ್ಮೆಂಟ್ ಉಳ್ಳವರು ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಬೇಕು ಅಂತೇಳಿ ಅಂದ್ಕೊಳ್ತಾರೆ. ಅದಕ್ಕೆ ಪೂರಕವಾಗಿ ನಾಯಕತ್ವವನ್ನು ಕೂಡ ಗಮನಿಸ್ತಾರೆ. 80ರಲ್ಲಿ ಈ ಪಕ್ಷ ಜನ್ಮ ತಾಳಿದಾಗ ನಾವು ನೋಡಿದ್ದೇವೆ, 1% ಇಡೀ ದೇಶದಲ್ಲಿ 1%, 1% ಮತಗಳನ್ನು ಪಡೆದರೆ ಖುಷಿಪಟ್ಟು ಸಂಭ್ರಮಿಸತಕ್ಕಂಥ ದಿನ ಆಗಿತ್ತು. ಪಾರ್ಲಿಮೆಂಟ್ನಲ್ಲಿ 2 ಸ್ಥಾನಗಳು ಬಂದ ತಕ್ಷಣ ನಮ್ಮ ಪಕ್ಷಕ್ಕೂ 2 ಸ್ಥಾನ ಗೆದ್ದಿದ್ದೇವೆ, ಇದನ್ನ ಇನ್ನು ಹೆಚ್ಚು ಮಾಡಿಕೊಳ್ಬೇಕು ಅಂತಕ್ಕಂಥ ಕಾಲ. ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಬಹುದೊಡ್ಡ ಪಕ್ಷಗಳಿದ್ವು. ಸದಸ್ಯರು ನಮ್ಮಲ್ಲಿ ಇದಕ್ಕಿಂತ ಹೆಚ್ಚು ಯಾರಿಲ್ಲ, ಇನ್ಯಾವ ಪಕ್ಷದಲ್ಲೂ ಇಲ್ಲ ಅಂತಕ್ಕಂಥ ಸಂದರ್ಭಗಳನ್ನು ಕೂಡ ನಾವು ಕಂಡಿದ್ದೇವೆ. ಆದರೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲೇ ಅತಿ ಹೆಚ್ಚಿನ ಸದಸ್ಯರನ್ನ ಹೊಂದಿರತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಹೆಮ್ಮೆಯಿಂದ ಹೇಳಬಹುದು. ಕಳೆದ 5 ವರ್ಷಗಳ ಹಿಂದೆ ನಾವು ನೋಡಿದ್ದೇವೆ, 18 ಕೋಟಿ ಸದಸ್ಯರು ನಮ್ಮ ಪಕ್ಷದಲ್ಲಿ ಇಡೀ ರಾಷ್ಟ್ರದಲ್ಲೇ ಆಗಿದ್ರು. ಕರ್ನಾಟಕದಿಂದಲೂ ಕೂಡ 1,05,00,000 ಸದಸ್ಯತ್ವವನ್ನ ಮಾನ್ಯ ಯಡಿಯೂರಪ್ಪಾಜಿಯವರ ನೇತೃತ್ವದಲ್ಲಿ ಆವತ್ತಿನ ದಿವಸ ನಾವು ಮಾಡಿದ್ವಿ. ತಮಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಯಡಿಯೂರಪ್ಪಾಜಿಯವರು ಈ ಪಕ್ಷಕ್ಕೆ ತನ್ನ ಶಕ್ತಿಯನ್ನ ತುಂಬಿದ್ರು, ಅವರ ಹೋರಾಟದ ಫಲವಾಗಿ ಯಾವ ರೀತಿ ಈ ಪಕ್ಷ ಬೆಳೆದಿತ್ತು ಅಂತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರಿದ್ದಾರೆ, ಅನೇಕ ಮುಖಂಡರುಗಳಿದ್ದಾರೆ. ಜೊತೆಗೆ ಅದರ ನಾಯಕತ್ವವನ್ನ, ಪಕ್ಷದ ನಾಯಕತ್ವವನ್ನ ಇವತ್ತು ಎತ್ತಿಕೊಂಡಿರ್ತಕ್ಕಂಥದ್ದು ಮಾನ್ಯ ವಿಜಯೇಂದ್ರ ಅವರು. ವಿಜಯೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಒಂದು ನವ ಚೈತನ್ಯ ಈ ಪಕ್ಷಕ್ಕೆ ಸಿಕ್ಕಿದೆ. ವಿಶೇಷವಾಗಿ ಯುವಕರು ಬಹಳ ಪುಲಕಿತರಾಗಿದ್ದಾರೆ. ಈ ರಥವನ್ನ ಬಹಳ ಚೆನ್ನಾಗಿ ಅವರು ನಡೆಸ್ತಾರೆ ಅಂತಕ್ಕಂಥ ನಂಬಿಕೆಯನ್ನ ವ್ಯಕ್ತಪಡಿಸಿ ಇವತ್ತು ಮತ್ತಷ್ಟು ಸದಸ್ಯರಾಗಲಿಕ್ಕೆ ನಮ್ಮ ಕಡೆಯಲ್ಲಿ ಬರ್ತಿದ್ದಾರೆ. ನಾವು ಹಿಂದಿನಿಂದಲೂ ಕೂಡ ಗಮನಿಸಿದ್ದೇವೆ. ಇವತ್ತು ರಾಷ್ಟ್ರದಲ್ಲಿ ನಮ್ಮ ಪಕ್ಷ
ಇಳಿಮುಖ ಆಗ್ತಿಲ್ಲ, ಏರುಮುಖವಾಗಿ ದಿನೇ ದಿನೇ ನಮ್ಮ ಸದಸ್ಯರು ಹೆಚ್ಚಾಗ್ತಿದ್ದಾರೆ, ನಮ್ಮ ಶಕ್ತಿ ಹೆಚ್ಚಾಗ್ತಿದೆ. ಯಾವ ರಾಜ್ಯಗಳಲ್ಲಿ ನಾವು ಲೆಕ್ಕಕ್ಕೂ ಇಲ್ಲದ ಪರಿಸ್ಥಿತಿ ಎಲ್ಲಿತ್ತೋ ಈಗ ಅಲ್ಲೆಲ್ಲವೂ ಕೂಡ ನಮ್ಮ ಪ್ರಾಬಲ್ಯ ಹೆಚ್ಚುತ್ತಾ ಇದೆ. ಈಗಿದ್ರೂ ಬೇರೆ ಪಕ್ಷಗಳು, ಈಗ ಕಾಂಗ್ರೆಸ್ ಅಂತ ತೆಗೆದುಕೊಳ್ಳೋಣ, ಕಾಂಗ್ರೆಸ್ ಸುಮಾರು 60-65 ವರ್ಷಗಳ ಕಾಲ ತನ್ನ ಪ್ರಾಬಲ್ಯವನ್ನ ಈ ರಾಷ್ಟ್ರದಲ್ಲಿ ಇಟ್ಕೊಂಡಿತ್ತು. ಒಂದೊಂದಾಗಿ ಅದು ಕಳ್ಕೊಳ್ತಾ ಹೋಗ್ತಾ ಇದೆ. ಜನರು ಕೂಡ ಅದರಲ್ಲಿ ಹಿಮ್ಮುಖ ಆಗ್ತಿದ್ದಾರೆ. ಅವರ ಪರಿಸ್ಥಿತಿ ಗೊತ್ತಿದೆ ಎಲ್ರಿಗೂ. ಮೆಂಬರ್ಶಿಪ್ ಅವ್ರು ಮಾಡೋದೇನಂತಂದ್ರೆ ವೋಟರ್ ಲಿಸ್ಟ್ ಅನ್ನು ಇಟ್ಕೊಳ್ತಾರೆ, ಪುಸ್ತಕ ತಗೊಂಡು ಬರ್ಕೊಂಡು ಇಷ್ಟ ಆಯ್ತು ಅಂತ ಹೇಳ್ಕೊಳ್ತಾರೆ. ನಮ್ದದಲ್ಲ. ನಾವು ಇವತ್ತು ಡಿಜಿಟಲ್ ವ್ಯವಸ್ಥೆಯನ್ನ ನೋಡ್ತಾ ಇದ್ದೇವೆ. ಇವತ್ತು ಇಡೀ ರಾಷ್ಟ್ರಕ್ಕೆ ಮಾನ್ಯ ಮೋದಿಜಿಯವರು ನೀವು ಏನೇ ಮಾಡಬೇಕಾಗಿದ್ರು ವ್ಯವಸ್ಥೆ ಈಗ ಡಿಜಿಟಲ್ ವ್ಯವಸ್ಥೆ ಇದೆ. ನಮ್ಮ ಸದಸ್ಯತ್ವ ಕೂಡ ಡಿಜಿಟಲ್ ಮೂಲಕ ನಡೀತಾ ಇದೆ. ಆ ಕಾರಣದಿಂದ ಈಗ ಯಾರು ನಮಗೆ ಸದಸ್ಯರು ಆಗಬೇಕು ಅಂತಾರೆ, ನಾನು ನೋಡ್ತಾ ಇದ್ದೇನೆ. ಈಗ ನಾನು ಕೂಡ ಮೆಂಬರ್ಶಿಪ್ ಆಯ್ತು, ನೀವೆಲ್ಲರೂ ಆಗಿದ್ದೀರಿ ಅಂದ್ಕೊಂಡಿದ್ದೇನೆ. ಯಾಕಂತಂದ್ರೆ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದ ತಕ್ಷಣ ನಾವೆಲ್ಲ ಆಗಿದ್ದೇವೆ. ಆದ್ರೆ ಮಿಸ್ ಕಾಲ್ ಕೊಟ್ರೆ ಸಾಕು, 8800002024ಗೆ ಮಿಸ್ಡ್ ಕಾಲ್ ಕೊಟ್ರೆ ನಮಗೆ ಒಂದು OTP ಬರುತ್ತೆ. ಅದಾದ ನಂತರ ಅದನ್ನು ನಾವು ಅಪ್ಲೋಡ್ ಮಾಡಿದ್ರೆ ನಮ್ಮ ಕಾರ್ಡ್ ಕೂಡ ಬಂದ್ಬಿಡುತ್ತೆ. ಈಗಾಗಲೇ ನಾವೆಲ್ಲ ಮಾಡಿಸ್ತಾ ಇದ್ದೆ. ಅದ್ರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತಿಂದ ಇದು ಆಂದೋಲನ. ನಾವು ಅಂದ್ಕೊಂಡಿದ್ದೇವೆ ಇವತ್ತು ಇದು ಅಭಿಯಾನ ಅಂತ. ನಾನು ಇವತ್ತು ಹೇಳ್ತಕ್ಕಂಥದ್ದು ಇದು ಹಬ್ಬದ ಸಡಗರ ಇದೆ ಕಾರ್ಯಕರ್ತರಲ್ಲಿ. ನಾವಿವತ್ತು ಮಾಡಬೇಕಾಗಿದ್ದು ಪ್ರತಿಯೊಬ್ಬರನ್ನ ಭೇಟಿ ಮಾಡಿ ಆಗಿರ್ತಕ್ಕಂಥವರನ್ನ ಸ್ವಾಗತಿಸಬೇಕು, ಯಾರು ಆಗಿಲ್ಲವೋ ಅವರನ್ನ ಪ್ರೇರೇಪಿಸಬೇಕು. ಈ ಕೆಲಸವನ್ನ ಮಾಡಿ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ, ಮುಖಂಡರು, ನಾವು ದೊಡ್ಡವರು, ಅವರು ಚಿಕ್ಕವರು, ಇವರು ಹಾಗೆ ಇವರು ಹೀಗೆ ವ್ಯತ್ಯಾಸ ಬೇಡ. ನಾವು ಪಕ್ಷದಿಂದ ಹೊರಗಡೆ ಹೋದ್ಮೇಲೆ ನಮ್ಮ ಸ್ಥಾನಮಾನಗಳು ದೊಡ್ಡದು ಚಿಕ್ಕದು ಅಲ್ಲಿ ಮಾತಾಡ್ಕೊಳ್ಳೋಣ. ಪಕ್ಷದಲ್ಲಿ ನಾವು ಅಧ್ಯಕ್ಷರ ಆದ ನಂತರ ನಾವು ಎಲ್ಲರೂ ಒಂದೇ. ಇಲ್ಲಿ ಅಧಿಕಾರ ಇಲ್ಲ, ಇಲ್ಲಿ ನಾವೆಲ್ಲರೂ ಈಕ್ವೆಲ್ ಅಂತಕ್ಕಂಥದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸಣ್ಣವರು ಏನ್ ಕೆಲಸ ಮಾಡಬೇಕು ಆ ದೊಡ್ಡವರು ಅದೇ ಕೆಲಸವನ್ನು ಮಾಡಬೇಕು. ಜನರ ಬಳಿ ಹೋಗಬೇಕು, ಪ್ರೇರೇಪಿಸಬೇಕು, ನಮ್ಮ ಕಡೆಗೆ ಸೆಳೀತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಇವತ್ತು ಆ ಕೆಲಸವನ್ನ ನೀವು ಎಲ್ಲರೂ ಸೇರಿ ಮಾಡೋಣ. ಪಕ್ಷಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬಿಕೊಡುವ ಕೆಲಸವನ್ನ ನಾವೆಲ್ಲರೂ ಮಾಡೋಣ. ಸದಸ್ಯತ್ವವನ್ನ ಇವತ್ತು ಹಬ್ಬದೋಪಾದಿಯಲ್ಲಿ ಮನೆ ಮನೆಗೆ ನಾವು ಚುನಾವಣೆಯಲ್ಲಿ ಯಾವ ರೀತಿ ನಾವು ಹೋಗ್ತೇವೆ ಆ ರೀತಿ ಮನೆ ಮನೆಗೆ ಹೋಗೋಣ. ಮುಂದಿನ ದಿನಗಳು ಬರ್ತವೆ. ಈಗಾಗಲೇ ರಾಜ್ಯದ ಪರಿಸ್ಥಿತಿ ಏನು ಅಂತ ತಮಗೆಲ್ಲರಿಗೂ ಗೊತ್ತಿದೆ. ನಾವು ಯಾವ ಸಂದರ್ಭದಲ್ಲೂ ಬೇಕಾದ್ರೆ ಚುನಾವಣೆಯನ್ನ ಎದುರುಗೊಳ್ತಕ್ಕಂಥ ಸಂದರ್ಭಗಳು ಬರಬಹುದು. ಆ ಕಾರಣದಿಂದ ನಮ್ಮ ಶಕ್ತಿಯನ್ನ ವೃದ್ಧಿಸಿಕೊಳ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬರು ಸೇರಿ ನಾಯಕತ್ವದಲ್ಲಿ ನಾವು ಮಾಡೋಣ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇವತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಏನು ಉದ್ಘಾಟನೆ ಆಗಿದೆ, ನಾವೆಲ್ಲರೂ ಇದರಲ್ಲಿ ಪಾಲುದಾರರಾಗಿದ್ದೇವೆ. ಈ ದೇಶದ ಅತಿ ದೊಡ್ಡ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ ಇದ್ದ 18 ಕೋಟಿಗಿಂತ ಇನ್ನಷ್ಟು ಹೆಚ್ಚು ಸದಸ್ಯರನ್ನು ಮಾಡೋದ್ರ ಮೂಲಕ ಪಕ್ಷಕ್ಕೆ ಶಕ್ತಿ ತುಂಬಿಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಸದಸ್ಯತ್ವ ಅಭಿಯಾನದ ಕುರಿತಾಗಿ ಮಾತನಾಡಬೇಕು ಅಂತ ಹೇಳಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಆರ್ ಅಶೋಕ್ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ.